ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಇವತ್ತು ಕಂಪ್ಯೂಟರ್ನಲ್ಲಿ ಡಾಟಾ ಎಂಟ್ರಿ ವರ್ಕ್ ಯಾವ ಥರ ಮಾಡ್ಬೋದು ಅಂತ ತಿಳ್ಕೊತೀರಾ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ಇನ್ಫಾರ್ಮೇಷನ್ ಇನ್ ಕನ್ನಡ. ನನ್ನ ಹೆಸರು ಚೇತನ್. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಡಾಟಾ ಎಂಟ್ರಿ ವರ್ಕ್ ಯಾವ ಥರ ಇರುತ್ತೆ ಅಂತ ನಿಮಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ನಾನು ಹಲವು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಬ್ಯಾಂಕ್ನಲ್ಲಿ ಕೂಡ ಡಾಟಾ ಎಂಟ್ರಿ ವರ್ಕ್ ನಡೆಯುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ನಲ್ಲಿ ಅಮೌಂಟ್ ಇರುತ್ತೆ. ಅದಾದಮೇಲೆ ನಿಮ್ಮ ಅಕೌಂಟಿಗೆ ನೀವು ಅಮೌಂಟ್ನ ಜಮಾ ಮಾಡ್ತೀರಾ, ಹಾಗೆಯೇ ವಿತ್ಡ್ರಾ ಮಾಡ್ತೀರಾ. ಇವೆಲ್ಲವನ್ನು ನಿಮ್ಮ ಬ್ಯಾಂಕ್ ವರ್ಕೌಟ್ ಮಾಡುತ್ತೆ. ವರ್ಕೌಟ್ ಮಾಡಿ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನಿಮಗೆ ಅದು ಬ್ಯಾಂಕ್ ಹೇಳ್ಬೋದು. ಸೊ ಇದು ಒಂದು ಡಾಟಾ ಎಂಟ್ರಿ ವರ್ಕ್. ಅದೇ ರೀತಿ ಸೆಕೆಂಡ್ ಒನ್, ಹಾಸ್ಪಿಟಲಲ್ಲಿ ನೀವೊಂದು ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದರೆ, ಒಬ್ಬ ಯಾರೋ ಪೇಷಂಟ್ ನಿಮ್ಮ ಹಾಸ್ಪಿಟಲ್ಗೆ ಯಾವ ದಿನ ಅಡ್ಮಿಟ್ ಆಗಿದ್ದಾರೆ, ಹಾಗೆಯೇ ಅವರು ಯಾವ ರೀತಿಯಾದಂತಹ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದ್ದರೆ, ಅದೇ ರೀತಿ ಆ ಟ್ರೀಟ್ಮೆಂಟ್ನ ಅಮೌಂಟ್ನ ನೀವು ತೊಗೋಬೋದು, ಅಂದರೆ ವರ್ಕೌಟ್ ಮಾಡ್ಬೋದು. ಅದೇ ರೀತಿ ಅವರು ಯಾವ ದಿನ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ದರೆ, ನೀವು ಅವರಿಗೆ ನಿಮ್ಮ ಹಾಸ್ಪಿಟಲ್ ಕಡೆಯಿಂದ ಡಿಸ್ಚಾರ್ಜ್ ಬಿಲ್ ಅಂತ ಜನರೇಟ್ ಮಾಡಿ ಅವರಿಗೆ ಕೊಡ್ಬೋದು. ಸೊ ಇದೊಂದು ಡಾಟಾ ಎಂಟ್ರಿ ವರ್ಕ್. ಅದೇ ರೀತಿ ಥರ್ಡ್ ಒನ್, ಶಾಪಿಂಗ್ ಮಾಲ್. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ಶಾಪಿಂಗ್ ಮಾಲಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ನಿಮ್ಮ ಕಸ್ಟಮರ್ ಯಾವ ರೀತಿಯಾದಂತಹ ಐಟಮ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ಐಟಮ್ನ ಪರ್ಚೇಸ್ ಮಾಡಿದ್ದಾರೆ, ಸೊ ಇವೆಲ್ಲನ ನೀವು ಒಂದು ಡಾಟಾ ಎಂಟ್ರಿ ಮಾಡಿಬಿಟ್ಟು ಅವರಿಗೆ ಅವರು ಖರೀದಿ ಮಾಡಿದಂಥ ಎಲ್ಲ ಐಟಮ್ಗಳ ಒಂದು ಬಿಲ್ಲನ್ನು ಜನರೇಟ್ ಮಾಡಿ ಕೊಡ್ಬೋದು. ಓಕೆ, ಇದೊಂದು ಡಾಟಾ ಎಂಟ್ರಿ ವರ್ಕ್. ಅದೇ ರೀತಿ ಫೋರ್ತ್ ಒನ್, ಹೋಟೆಲ್. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಒಂದು ಹೋಟೆಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ನಿಮ್ಮ ಹೋಟೆಲ್ಗೆ ಒಬ್ಬರು ಕಸ್ಟಮರ್ ಯಾವ ದಿನ ಬಂದಿದ್ದಾರೆ, ಯಾವ ರೀತಿಯಾದಂತಹ ಹೋಟೆಲ್ನಲ್ಲಿ ಅಂದರೆ ರೂಮ್ನಲ್ಲಿ ಅವರು ತಂಗಿದ್ದಾರೆ, ಅಂದರೆ ಫಾರ್ ಎಕ್ಸಾಂಪಲ್ AC, ನಾನ್ AC ರೂಮ್ ಆ ಥರ. ಅದೇ ರೀತಿ ಅವರು ಯಾವ ದಿನ ನಿಮ್ಮ ಹೋಟೆಲಿಂದ ಹೋಗ್ತಾ ಇದ್ದಾರೆ, ಸೊ ಇವೆಲ್ಲ ನಿಮಗೆ ಗೊತ್ತಿದ್ದರೆ, ಸೊ ನಿಮ್ಮ ಹೋಟೆಲ್ ಕಡೆಯಿಂದ ನೀವು ಒಂದು ಬಿಲ್ಲನ್ನು ಜನರೇಟ್ ಮಾಡಿ ಅವ್ರಿಗೆ ಕೊಡ್ಬೋದು. ಸೊ ಇವೆಲ್ಲವೂ ಹಲವಾರು ಕೆಲವು ಡಾಟಾ ಎಂಟ್ರಿ ವರ್ಕ್. ಓಕೆ, ಬಟ್ ಆದರೆ ನೀವು ಕಂಪ್ಯೂಟರ್ನಲ್ಲಿ ಡಾಟಾ ಎಂಟ್ರಿ ವರ್ಕ್ ಮಾಡೋದನ್ನು ಕಲಿಯೋದ್ರ ಮೂಲಕ ಇನ್ನೂ ಹಲವಾರು ಜಾಬ್ಗಳನ್ನು ನೀವು ಪಡ್ಕೋಬೋದು. ಓಕೆ, ಸೊ ನೀವು ಇವಾಗ ಕೆಳಗಡೆ ನೋಡ್ಕೋಬೋದು, ನಾನು ಯಾವ ರೀತಿಯಾಗಿ ಈ ಕೀಬೋರ್ಡನ್ನು ಯೂಸ್ ಮಾಡ್ತೀನಿ, ಹಾಗೆ ಈ ಮೌಸನ್ನು ಯೂಸ್ ಮಾಡ್ತೀನಿ ಅಂತ. ಹಾಗೆಯೇ ಯಾಕಂದರೆ ಕಂಪ್ಯೂಟರಲ್ಲಿ ನೀವು ಡಾಟಾ ಎಂಟ್ರಿ ಮಾಡೋದಕ್ಕೆ ಕೀಬೋರ್ಡ್ ಮತ್ತು ಮೌಸ್ ನಿಮಗೆ ನಾಲೆಜ್ ಇರಬೇಕು, ತುಂಬ ಅವಶ್ಯಕತೆ. ಓಕೆ, ಹಾಗೆಯೇ ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಈ ಎರಡು ಐಟಮ್ಗಳನ್ನು, ಹಾಗೆಯೇ ನಾನು ಈ ಕೀಬೋರ್ಡ್ ಮತ್ತು ಮೌಸನ್ನು ಯೂಸ್ ಮಾಡೋದ್ರ ಮೂಲಕ ಯಾವ ರೀತಿಯಾಗಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಹಾಗೆಯೇ ಆ ಡಾಟಾ ಎಂಟ್ರಿ ಮಾಡೋದ್ರ ಮೂಲಕ ಯಾವ ರೀತಿಯಾಗಿ ನಮಗೆ ರಿಸಲ್ಟ್ ಬರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನಾವು ಇವಾಗ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಇದ್ದೀವಿ. ಓಕೆ, ನೋಡ್ತಾ ಇದ್ದೀರಾ, ಜಸ್ಟ್ ಒನ್ ಟೈಮ್ ರಿಫ್ರೆಶ್ ಮಾಡ್ತೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಎಕ್ಸೆಲ್ ಫೈಲ್ ಓಪನ್ ಇದೆ. ನಾನು ಆಲ್ರೆಡಿ ಒಂದು ಫಾರ್ಮ್ಯಾಟ್ನ ಮಾಡಿದ್ದೀನಿ. ಸೊ ನಾನು ಫಸ್ಟ್ ಈ ಫಾರ್ಮ್ಯಾಟನ್ನು ನಾನು ನಿಮಗೆ ಇಂಡಿವಿಜುವಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಯಾವ ರೀತಿಯಾಗಿ ನೀವು ಈ ಒಂದು ಫಾರ್ಮ್ಯಾಟನ್ನು ಮಾಡ್ಕೋಬೋದು ಅಂತ ಕೂಡ ಹೇಳ್ತೀನಿ. ಓಕೆ, ಸೊ ಇದೊಂದು ಎಲೆಕ್ಟ್ರಿಕಲ್ ಶಾಪ್ ಬಿಲ್. ಸೊ ಇಲ್ಲಿ ನಿಮ್ಗೆ ಕಾಣ್ತಿದೆಯಾ, ಕಲರ್ ಮಾಡಿದ್ದೀನಿ, ಇಲ್ಲ ಕಲರು. ಸೊ ನೀವು ಇಲ್ಲಿ ಜಸ್ಟ್ ಓಕೆ, ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲೆಕ್ಟ್ರಿಕಲ್ ಶಾಪಲ್ಲಿ ಯಾವ ಐಟಮ್ ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಮಾರ್ಟ್ಫೋನ್, TV, AC, ವಾಷಿಂಗ್ ಮಷಿನ್, ಫ್ರಿಜ್. ಸೊ ಇವೆಲ್ಲವನ್ನು ನಾವು ಸೇಲ್ ಮಾಡ್ತೀವಿ. ಹಾಗೆಯೇ ಒಂದು ಐಟಮ್ಗೆ ಎಷ್ಟು ಪ್ರೈಸ್ ಅಂತ ಇಲ್ಲಿದೆ. ಅದೇ ರೀತಿ ಇದೇನಂತ ಹೇಳಿದ್ರೆ ಟೋಟಲ್ ಪರ್ಚೇಸ್ಡ್ ಐಟಮ್. ಸೊ ಒಬ್ಬ ಕಸ್ಟಮರ್ ಎಷ್ಟು ಐಟಮ್ಗಳನ್ನು, ಫಾರ್ ಎಕ್ಸಾಂಪಲ್ ಒಂದು ಸ್ಮಾರ್ಟ್ಫೋನ್ ಅಂತ ಹೇಳಿದ್ರೆ 2 ಸ್ಮಾರ್ಟ್ಫೋನನ್ನು ಒಬ್ಬ ಕಸ್ಟಮರ್ ಖರೀದಿ ಮಾಡಿದ್ದಾರೆ. ಅದೇ ರೀತಿ ಒಂದು TVಯನ್ನು ಖರೀದಿ ಮಾಡಿದ್ದಾರೆ, 2 AC ಮಾಡಿದ್ದಾರೆ, ಒಂದು ವಾಷಿಂಗ್ ಮಷಿನ್, ಒಂದು ಫ್ರಿಡ್ಜ್. ಸೊ ನೀವು ಐಟಮ್ ನಂಬರ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಕಾಣ್ತಿದೆಯಾ ಕೆಳಗಡೆ, ಇಲ್ಲಿ ಅಮೌಂಟ್ ತನ್ನಷ್ಟಕ್ಕೆ ತಾನೇ ಜನರೇಟ್ ಆಗುತ್ತೆ. ಅದು ಕೂಡ ಈ ಡಿಸ್ಕೌಂಟ್ ಮುಖಾಂತರ. ಈ ಡಿಸ್ಕೌಂಟ್ ಕೊಟ್ಟು ಕೂಡ ನಮಗೆ ಈ ಅಮೌಂಟ್ ಯಾವ ರೀತಿ ಜನರೇಟ್ ಆಗುತ್ತೆ ಅಂತ ಕೂಡ ನಾವು ಮಾಡ್ಕೋಬೋದು. ಓಕೆ, ಸೊ ಇದೊಂದು ಸಿಂಪಲ್ ಡಾಟಾ ವರ್ಕ್. ಸೊ ಬಟ್ ಅದಕ್ಕೆ ನೀವು ಈ ಫಾರ್ಮ್ಯಾಟನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಿಮಗೆ ನಾಲೆಜ್ ಇರಬೇಕು, ಅದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಎಕ್ಸಾಂಪಲ್ ಈ ಥರ, ಇಲ್ಲೊಂದು ಶಾಪಿಂಗ್ ಮಾಲ್ ಇದೆ. ಓಕೆ, ಶಾಪಿಂಗ್ ಮಾಲಲ್ಲಿ ನೀವು ಖರೀದಿ ಮಾಡ್ತಿದ್ದೀರಾ. ಎಕ್ಸಾಂಪಲ್ T-ಶರ್ಟ್, ಜೀನ್ಸ್ ಪ್ಯಾಂಟ್, ಶೂಸ್, ಬ್ಯಾಗ್ಸ್ ಆ್ಯಂಡ್ ಬೆಲ್ಟ್. ಓಕೆ, ಸೊ ಜಸ್ಟ್ ನಾನಿಲ್ಲಿ ನಾವು ಎಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಟೈಪ್ ಮಾಡ್ತಾ ಹೋದರೆ, ಎಕ್ಸಾಂಪಲ್ T-ಶರ್ಟ್ 2 ಮಾಡಿದ್ದೀನಿ, ಜೀನ್ಸ್ ಪ್ಯಾಂಟ್ 2, ಶೂಸ್ 1 ಜೊತೆ, ಒಂದು ಬ್ಯಾಗ್, ಹಾಗೆ ಒಂದು ಬೆಲ್ಟ್. ಸೊ ಇದು ಜಸ್ಟ್ ನಾವು ಟೈಪ್ ಮಾಡಿದ್ರೆ ನಮ್ಮಲ್ಲಿ ಕೆಳಗಡೆ ಅಮೌಂಟ್ ಬರ್ತಾ ಇದೆ ವಿತ್ ಡಿಸ್ಕೌಂಟ್. ಸೊ ಈ ರೀತಿಯಾಗಿ ನೀವು ಒಂದು ಸಿಂಪಲ್ ಫಾರ್ಮ್ಯಾಟನ್ನು ಮಾಡ್ಕೊಂಡ್ರೆ ಡಾಟಾ ಎಂಟ್ರಿ ಮಾಡೋದಕ್ಕೆ ನಿಮಗೆ ಕಂಪ್ಯೂಟರ್ಲಿ ಹೆಲ್ಪ್ ಆಗುತ್ತೆ. ಓಕೆ,
ಸೊ ನಾವು ಇವಾಗ ಒಂದು ಸಿಂಪಲ್ ಫಾರ್ಮ್ಯಾಟ್ ಡಾಟಾ ಎಂಟ್ರಿ ಮಾಡೋದಕ್ಕೆ ಯಾವ ತರ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಸೊ ನೀವು ಇವಾಗ ಕೆಳಗಡೆ ನೋಡ್ಕೋಬಹುದು ಈ ಮತ್ತೆ ಕೀಬೋರ್ಡ್ ಮತ್ತೆ ಮೌಸ್ ಅನ್ನು ನಾನು ಯಾವ ರೀತಿಯಾಗಿ ಆಪರೇಟ್ ಮಾಡ್ತೀನಿ ಅಂತ. ಓಕೆ, ಸೊ ನಾವು ಇವಾಗ ನಮ್ಮ ಕೀಬೋರ್ಡ್ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಇದ್ದೀವಿ. ಸೊ ನಾನು ನೋಡ್ತಾ ಇದ್ದೀರಲ್ಲ ಈ ಮೌಸ್ ಅಲ್ಲಿ ಕಾಣ್ತಿದೆಯಲ್ಲ ರೈಟ್ ಕ್ಲಿಕ್. ಸೊ ನಾನು ಇದನ್ನ ಪ್ರೆಸ್ ಮಾಡ್ತೀನಿ ಈ ತರ. ಓಕೆ, ಪ್ರೆಸ್ ಮಾಡಿದ್ಮೇಲೆ ಕೆಳಗಡೆ ಕಾಣ್ತಿದೆಯಲ್ಲ ಇಲ್ಲಿ ನ್ಯೂ ಅಂತ. ಸೊ ನಾನು ನ್ಯೂ ಹತ್ರ ಬರ್ತೀನಿ. ಬಂದಾದ್ಮೇಲೆ ಅದೇ ರೀತಿ ಸ್ಲೋಲಿ ತಗೊಂಡೋಗಿ ಇಲ್ಲಿ ಕಾಣ್ತಿದೆಯಲ್ಲ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್ ಅಂತ, ಅದ್ರ ಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ಮೌಸ್ ಲೆಫ್ಟ್ ಕ್ಲಿಕ್, ಇದನ್ನ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲೊಂದು ಶೀಟ್ ಓಪನ್ ಆಗುತ್ತೆ. ಅದ್ಮೇಲೆ ನಿಮ್ಮ ಮೌಸ್ ಇಂದ 2 ಟೈಮ್ ಕ್ಲಿಕ್ ಮಾಡಿ. ಸೊ ಇವಾಗ ಒಂದು ಶೀಟ್ ಓಪನ್ ಆಗಿದೆ. ಓಕೆ, ಇದೊಂದು ಇವಾಗ ಎಂಟಿ ಶೀಟ್ ಇದೆ. ಸೊ ನಾವು ಈ ಎಂಟಿ ಶೀಟ್ ಅಲ್ಲಿ ನಾನು ಇವಾಗ ಫಾರ್ಮ್ಯಾಟ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಿಕಲ್ ಶಾಪ್ ನಲ್ಲಿ ಬಿಲ್ ಯಾವ ತರ ಮಾಡಬಹುದು ಅಂತ ನಾನು ಇಲ್ಲಿ ಒಂದು ಫಾರ್ಮ್ಯಾಟ್ ಕ್ರಿಯೇಟ್ ಮಾಡ್ತೀನಿ. ಎಕ್ಸಾಂಪಲ್ ನೀವು ನೋಡ್ಕೋಬಹುದು. ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ನಮ್ಮ ಯಾವುದೋ ಒಂದು ಬಿಲ್ ಅಲ್ಲಿ ಸೀರಿಯಲ್ ನಂಬರ್ ಇಂಪಾರ್ಟೆಂಟ್. ಸೊ ನಾನು ಟೈಪ್ ಮಾಡ್ತೀನಿ SL, ನಂಬರ್ ಅಂತ. ಓಕೆ, ಅದಾದ್ಮೇಲೆ ನಾವು ನಮ್ಮ ಶಾಪ್ ಅಲ್ಲಿ ಯಾವ್ಯಾವ ಐಟಮ್ ಅನ್ನ ಸೆಲ್ ಮಾಡ್ತಿದೀವಿ ಅಂತ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಐಟಮ್ಸ್. ಓಕೆ, ಸೊ ಇದು ಸೆಲ್ ನ ಕ್ರಾಸ್ ಮಾಡ್ತಾ ಇದೆ. ಜಸ್ಟ್ ಇದು ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ ನಿಮ್ಮ ಮೌಸ್ ನಿಂದ, ಅದು ಫುಲ್ ಸೆಲ್ ಆಗುತ್ತೆ. ಎಲೆಕ್ಟ್ರಿಕಲ್ ಐಟಮ್, ಹಾಗೇನೆ ಪ್ರೈಸ್ ಪರ್ ಐಟಮ್, ಹಾಗೇನೆ ಒಬ್ಬ ಕಸ್ಟಮರ್ ಎಷ್ಟು ಪರ್ಚೇಸ್ ಮಾಡಿದಾರಂತ ಪರ್ಚೇಸ್ ಐಟಮ್, ಆಮೇಲೆ ಡಿಸ್ಕೌಂಟ್ ಎಷ್ಟು ಕೊಡ್ತಾ ಇದೀವಿ ಅಂತ. ಪರ್ಚೇಸ್ ಐಟಮ್ ಆಯ್ತು, ಟೋಟಲ್ ಅಮೌಂಟ್, ಅದಾದ್ಮೇಲೆ ಡಿಸ್ಕೌಂಟ್ ಇನ್ ಪರ್ಸೆಂಟೇಜ್ DISC ಡಿಸ್ಕೌಂಟ್ ಇಲ್ಲಿ ಕಾಣ್ತಿದ್ಯಾ. ಸೊ ನೀವು ಪರ್ಸೆಂಟೇಜ್ ಕಾಣ್ತಿದ್ದಿಲ್ಲ ಇಲ್ಲಿ 5 ಮೇಲೆ. ಸೊ ಇದು ಬರೋದಕ್ಕೆ ನೀವು ಶಿಫ್ಟ್ ಅನ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಈ ತರ ಪ್ರೆಸ್ ಮಾಡಿ. ಸೊ ನೀವು ನನ್ನ ವಿಡಿಯೋದಲ್ಲಿ ಶಾರ್ಟ್ಕಟ್ ಕೀಬೋರ್ಡ್ ವಿಡಿಯೋ ನೋಡಿದ್ರೆ ನಿಮ್ಗೆ ಇದು ಗೊತ್ತಾಗುತ್ತೆ ಬೇಗ. ಅದೇ ರೀತಿ ಡಿಸ್ಕೌಂಟ್ ಪರ್ಸೆಂಟೇಜ್, ಡಿಸ್ಕೌಂಟ್ ಇನ್ ಅಮೌಂಟ್ DISCOU ಡಿಸ್ಕೌಂಟ್ ಅಮೌಂಟ್. ಸೊ ನೀವು ಎಷ್ಟು ಅಮೌಂಟ್ನ ಡಿಸ್ಕೌಂಟ್ ಮಾಡ್ತಿದ್ದೀರಾ ಅಂತ. ಆಮೇಲೆ ಟೋಟಲ್ ಅಮೌಂಟ್. ಸೊ ಎಕ್ಸಾಂಪಲ್ ನಾನು ಇವಾಗ ನಂಬರ್ ಕೊಡ್ತೀನಿ. ಸೀರಿಯಲ್ ನಂಬರ್ 1 2 3 4 ಅಂತ. ಓಕೆ, ಸೊ ಫಸ್ಟ್ ಐಟಮ್ ಬಂದ್ಬಿಟ್ಟು ನಮ್ಮ ಸ್ಮಾರ್ಟ್ ಫೋನ್, ಅದಾದ್ಮೇಲೆ ಟಿವಿ, AC, ಹಾಗೇನೆ ಫ್ರಿಡ್ಜ್. ಓಕೆ, ಸೊ ಒಂದು ಐಟಮ್ಗೆ ಎಷ್ಟು ಅಮೌಂಟ್ ಅಂತ. ಫಾರ್ ಎಕ್ಸಾಂಪಲ್ ನಾನು ಸ್ಮಾರ್ಟ್ ಫೋನ್ಗೆ 1500 ಕೊಡ್ತೀನಿ. ಹಾಗೇನೆ ಒಂದು ಟಿವಿಗೆ 9000 ಕೊಡ್ತೀನಿ, AC-ಗೆ 13,000 ಕೊಡ್ತೀನಿ, ಒಂದು ಫ್ರಿಜ್ಗೆ 8,000 ಕೊಡ್ತೀನಿ. ಓಕೆ, ಸೊ ಹಾಗೇನೆ ಇಲ್ಲಿ ಕಾಣ್ತಿದೆಯಲ್ಲ ಪರ್ಚೇಸ್ ಐಟಮ್. ಸೊ ನಾನು ಮೂರು ಸ್ಮಾರ್ಟ್ ಫೋನ್ ಖರೀದಿ ಮಾಡ್ತೀನಿ, ಹಾಗೇನೆ 2 ಟಿವಿ ಮಾಡ್ತೀನಿ, ಒಂದು AC ಮಾಡ್ತೀನಿ, ಒಂದು ಫ್ರಿಜ್ ಮಾಡ್ತೀನಿ. ಓಕೆ, ಸೊ ನಮಗೆ ಟೋಟಲ್ ಅಮೌಂಟ್ ಎಷ್ಟಾಯ್ತು. ಸೊ ಇದು ಯಾವ ತರ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಿದೆಯಲ್ಲ ರೈಟ್ ಕ್ಲಿಕ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಇದು ಆರೋಸ್ ಯೂಸ್ ಮಾಡಿ ಒಂದು ಸ್ಮಾರ್ಟ್ ಫೋನ್ಗೆ 1500 ಆಯ್ತು, ಹಾಗೆ ಇಂಟು ಮಾಡಿ. ಸೊ 3ಕ್ಕೆ ಎಷ್ಟು ಅಂತ. ಸೊ 45,000 ಆಯ್ತು. ಸೊ ಇದನ್ನ ಈ ಫಾರ್ಮುಲಾನ ಕೆಳಗಡೆ ಕೂಡ ನಾವು ಅಪ್ಲೈ ಮಾಡಬೇಕು. ಅದಕ್ಕೆ ನಾವು ಏನ್ ಮಾಡ್ಬೋದು, ಈ ತರ ಕಾಣ್ತಿದೆಯಲ್ಲ ಇಲ್ಲಿ ಈ ಸೆಲ್ ನ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಕಾಣ್ತಿದೆಯಲ್ಲ ಕಂಟ್ರೋಲ್ ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು C ಟೈಪ್ ಮಾಡಿ. ಅದಾದ್ಮೇಲೆ ನಿಮ್ಮ ಮೌಸ್ ನ ಯೂಸ್ ಮಾಡಿ ಕೆಳಗಡೆ ಬನ್ನಿ, ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ V ಮಾಡಿ. ಸೊ ಇವಾಗ ಪೇಸ್ಟ್ ಆಯ್ತು, ಎಲ್ಲ ಕಡೆ ಫಾರ್ಮುಲಾ ಬಂದಾಗಿದೆ. ಸೊ ನಾನು ಇವಾಗ ನನ್ನ ಶಾಪ್ ಅಲ್ಲಿ ಒಂದು ಸ್ಮಾರ್ಟ್ ಫೋನ್ಗೆ ನಾನು 80% ಕೊಡ್ತೀನಿ ಡಿಸ್ಕೌಂಟ್ ನ. ಓಕೆ, ಇದು ಮಾಡೋದಕ್ಕೆ ನೀವು ಈಕ್ವಲ್ ಟೈಪ್ ಮಾಡಿ, ಎಂಟರ್ ಟೈಪ್ ಮಾಡಿ, ಕಾಣ್ತಿದೆ ಡಿವೈಡ್ ಬೈ, ಇದನ್ನ ಟೈಪ್ ಮಾಡಿ, ಈ ತರ ಮಾಡಿ. ಓಕೆ, ಸೊ ಇಷ್ಟು ಒಂದು ವ್ಯಾಲ್ಯೂ ಬರುತ್ತೆ. ಸೊ ನನ್ನ ಶಾಪ್ ಅಲ್ಲಿ ನಾನು ಇದನ್ನ ಕಾಪಿ ಮಾಡ್ತೀನಿ, ಕೆಳಗಡೆ ಮೌಸ್ ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ನನ್ನ ಶಾಪ್ ಅಲ್ಲಿ ನಾನು ಎಲ್ಲಾ ಎಲೆಕ್ಟ್ರಿಕಲ್ ಐಟಮ್ಗೆ 80% ಕೊಡ್ತೀನಿ ಡಿಸ್ಕೌಂಟ್ ನ. ಸೊ ಡಿಸ್ಕೌಂಟ್ ಅಮೌಂಟ್ ಎಷ್ಟಾಗುತ್ತೆ, ಸ್ಮಾರ್ಟ್ ಫೋನ್ಗೆ 45,000 ಆಗಿತ್ತು ಒರಿಜಿನಲ್ ಪ್ರೈಸ್. ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ಸೊ ಆ ಅಮೌಂಟ್ ಅನ್ನ ಇಂಟು ಮಾಡಿ ನಿಮ್ಮ ಡಿಸ್ಕೌಂಟ್ ಅಮೌಂಟ್ಗೆ ಮಲ್ಟಿಪಲ್ ಮಾಡಿ. ಸೊ ಅದಾದ್ಮೇಲೆ ಸೊ ನೀವು ಸ್ಮಾರ್ಟ್ ಫೋನ್ಗೆ ಇವಾಗ 3,600 ರೂಪಾಯಿನ ಬಿಡ್ತಾ ಇದ್ದೀರಾ. ಅಂದ್ರೆ 45,000 ಅಲ್ಲಿ ನೀವು 3,400 ಅಮೌಂಟ್ ನ ಬಿಡ್ತಾ ಇದ್ದೀರಾ. ಸೊ ಅವಾಗ ಪೇಬಲ್ ಅಮೌಂಟ್ ಎಷ್ಟಾಗುತ್ತೆ. ಸೊ ಈ ಅಮೌಂಟ್ ಅಲ್ಲಿ ಡಿಸ್ಕೌಂಟ್ ಅಮೌಂಟ್ ಅನ್ನ ರಿಮೂವ್ ಮಾಡಿ. ಸೊ 41,400 ರೂಪಾಯಿ ಆಗುತ್ತೆ. ಸೊ ನಾವು ಇದೇ ಫಾರ್ಮುಲಾನ ನಾವು
ಕೆಳಗೆ ಕೂಡ ಅಪ್ಲೈ ಮಾಡೋಣ. ಈ ಥರ ಕಾಪಿ ಇದೆಯಲ್ಲ, ಕಂಟ್ರೋಲ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಸಿ ಟೈಪ್ ಮಾಡಿ. ಸಿ ಟೈಪ್ ಮಾಡಿದ್ಮೇಲೆ ಸೆಲೆಕ್ಟ್ ಮಾಡಿ ಕಂಟ್ರೋಲ್ನ ಪ್ರೆಸ್ ಮಾಡಿ ಏನು ಮತ್ತೆ ಮಾಡಿ ಪೇಸ್ಟ್. ಸೊ ಇವಾಗ ಎಲ್ಲ ಕಡೆ ಫಾರ್ಮುಲಾ ಆಗೋಯ್ತು. ಸೊ ನಮ್ಗೆ ಇವಾಗ ಇಷ್ಟು ಅಮೌಂಟ್ ಬರಬೇಕು, ಬಟ್ ಇದು ನಮಗೆ ಟೋಟಲ್ ಅಮೌಂಟ್ ತಾನೇ ಬರಬೇಕು. ಅದೇನಂತ ಹೇಳಿದ್ರೆ ಇದು ಪೇಯಬಲ್ ಅಮೌಂಟ್. ಸೊ ನಮ್ಮ ಕಸ್ಟಮರ್ ನಮಗೆ ಇಷ್ಟು ಅಮೌಂಟನ್ನು ಪೇ ಮಾಡ್ತಾರೆ. ಸೊ ಅದನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ಕಾಣ್ತಿದೆಯಲ್ಲ ಆಟೋ ಸಮ್. ಸೊ ಇಲ್ಲಿ ಪ್ರೆಸ್ ಮಾಡಿದ್ರೆ ಸೊ ಟೋಟಲ್ ಅಮೌಂಟ್ ಬಂದ್ಬಿಡುತ್ತೆ ವಿತ್ ಡಿಸ್ಕೌಂಟ್. ಓಕೆ, ಸೊ ಇದಕ್ಕೆ ನಾವು ಇವಾಗ ಒಂದು ಫಾರ್ಮ್ಯಾಟನ್ನು ಕೊಡೋಣ. ಇಲ್ಲಿ ಕಾಣ್ತಿದೆಯಾ ಬಾರ್ಡರ್. ಸೊ ಈ ಥರ ಬಾರ್ಡರ್ ಮಾಡಿ, ಸೊ ಮೇಲೆ ಕಾಣ್ತಿದೆಯಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಮೌಸ್ನ ಯೂಸ್ ಮಾಡಬೇಕು. ಸೆಲೆಕ್ಟ್ ಮಾಡಿಬಿಟ್ಟು ಮರ್ಜ್ ಮಾಡಿ. ಸೊ ಅವಾಗ ಹೆಡ್ಡಿಂಗ್ ಬರುತ್ತೆ ಎಲೆಕ್ಟ್ರಿಕಲ್ ಜಾಬ್ ಬಿಲ್ ಅಂತ. ಓಕೆ, ಸೊ ಇವಾಗ ನಾನು ಡಾರ್ಕ್ ಬಾರ್ಡರ್ ಕೊಡ್ತೀನಿ. ಆಮೇಲೆ ಇದನ್ನು ಕಲರ್ ಮಾಡ್ತೀನಿ. ಜಸ್ಟ್ ನೀವು ಇಲ್ಲಿ ಕಲರ್ ಮಾಡಿರುವಂತಹ ಐಟಮ್ ಮೇಲೆ ಕ್ಲಿಕ್ ಅಂದರೆ ಡಾಟಾ ಎಂಟ್ರಿ ಮಾಡಿದ್ರೆ ಸಾಕು. ಸೊ ನಿಮ್ಮ ಫೈನಲ್ ಬಿಲ್ ಜನರೇಟ್ ಆಗುತ್ತೆ. ಸೊ ಈ ಬಿಲ್ಲನ್ನು ಕಲರ್ ಮಾಡ್ತೀನಿ. ನೋಡ್ಕೋಬೋದು ನೀವು ಯಾವ ಥರ ಮಾಡ್ತೀನಿ ಅಂತ ಮೌಸಲ್ಲಿ. ಎಲೆಕ್ಟ್ರಿಕಲ್ ಬಿಲ್. ಓಕೆ, ಸೊ ಈ ಥರ ಸ್ವಲ್ಪ ನೀವು ಟೇಕ್ ಕೇರ್ ಮಾಡಿ ಡಿಸೈನ್ ಮಾಡಿದ್ರೆ ನಿಮ್ಮ ಬಿಲ್ ಜನರೇಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಇದು ನಿಮ್ಮ ಒಂದು ಸಿಂಪಲ್ ಫಾರ್ಮ್ಯಾಟ್. ಅದೇ ರೀತಿ ಕಡೆ ನೀವು ಇದು ಒಬ್ಬ ಕಸ್ಟಮರ್ಗೆ ಆಯಿತು. ಸಡನ್ ಆಗಿ ಇವಾಗ ಇನ್ನೊಬ್ಬ ಕಸ್ಟಮರ್ಗೆ ಬೇಕಂತ ಹೇಳಿದ್ರೆ ಇದೆಲ್ಲ ಒಂದೇ ಥರ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಓಕೆ, ಸೊ ಇನ್ನೊಬ್ಬ ಕಸ್ಟಮರ್ ಬರ್ತಾರೆ, ಅವರು ಅಮೌಂಟ್ ಬೇರೆ ಕೇಳ್ತಾರೆ, ಅಂದರೆ ಬೇರೆ ಅಮೌಂಟ್ನ ಪರ್ಚೇಸ್ ಮಾಡ್ತಾರೆ. 6 ಸ್ಮಾರ್ಟ್ಫೋನ್ ಮಾಡ್ತಾರೆ, 2 ಟಿವಿ ಮಾಡ್ತಾರೆ, 1 AC ಮಾಡ್ತಾರೆ, 1 ಫ್ರಿಜ್ ಮಾಡ್ತಾರೆ. ಸೊ ನೀವು ಇಲ್ಲಿ ನೋಡ್ಕೋಬೋದು ಆ ಕಸ್ಟಮರ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ. ಓಕೆ, ಸೊ ಸಿಂಪಲ್ ಆಗಿ ನಿಮಗೆ ನಾನು ಅರ್ಥ ಮಾಡ್ಕೊತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರಿಗೆ ಇದು ತುಂಬ ಇಂಪಾರ್ಟೆಂಟ್ ಇದೆಯೋ, ಅಂದರೆ ತುಂಬ ಅನುಕೂಲ ಇದೆಯೋ ಅವ್ರಿಗೆ ಶೇರ್ ಮಾಡಿ. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.